ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದಲ್ಲಿ ಕಾತುರರಿಂದ ಕಾಯ್ತಾ ಇರುವಂತಹ ವಿದ್ಯಾರ್ಥಿಗಳು ನಮ್ಮ ಗುರುದೇವ ಅಕಾಡೆಮಿಯಿಂದ ಆನ್ಲೈನ್ ಕ್ಲಾಸಸ್ಗಳಿಗೆ ನಿಮಗೆ ಸ್ವಾಗತ ಕೋರ್ತಾ ಇದ್ದೇವೆ. ಸೊ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ. ಯಾವುದು ಅಂತ ಹೇಳಿದ್ರೆ ಗಸ್ತು ಅರಣ್ಯ ಅಂತೇಳಿ ನಾವು ಏನು ನೋಟಿಸ್ ಮಾಡ್ತೀವಲ್ಲ, ಇದರಲ್ಲಿ ಏನು ಅಂತ ಹೇಳಿದ್ರೆ ನೀವು ನೋಡ್ಬೋದು. ಗಸ್ತು ಅರಣ್ಯ ಪಾಲಕ 540 ಹುದ್ದೆಗಳು. ಓಕೆ, ಬೀಟ್ ಫಾರೆಸ್ಟ್ ಗಾರ್ಡ್ ಅಂತಲೇ ನಾವು ನೋಟಿಸ್ ಮಾಡ್ತೇವೆ. ಸೊ ಇದಕ್ಕೆ ಆಲ್ರೆಡಿ ಏನಾಗಿರುತ್ತೆ ಅಂದರೆ ಎಕ್ಸಾಮ್ಸ್ಗಂತ ವೆಯ್ಟ್ ಮಾಡ್ತಾ ಇದ್ದೀರಿ. ಓಕೆ, ಆ ಎಕ್ಸಾಮ್ಸಿನ ತಯಾರಿಕೆಗೆ ನಾವೇನು ಮಾಡ್ತಾಯಿದ್ವಿ, ಸರಿಯಾದ ಕೋಚಿಂಗ್ಗಳನ್ನು ಮುಂದೆ ಸಿಸ್ಟಮ್ಯಾಟಿಕ್ ಆಗಿ ನಿಮಗೆ ನೀಡ್ತಾ ಇದ್ದೀವಿ. ಓಕೆ, ಕ್ಲಾಸ್ ಡ್ಯೂರೇಷನ್ ಬಂದುಬಿಟ್ಟು 45 ಇರುತ್ತೆ. ಕ್ಲಾಸ್ ಡ್ಯೂರೇಷನ್ ಬಂದುಬಿಟ್ಟು ಏನಾಗಿರುತ್ತೆ ಅಂದರೆ 45ನ ನೀವು ನೋಟಿಸ್ ಮಾಡ್ಬೋದು ಇಲ್ಲಿ, 45. ಓಕೆ, ನೆಕ್ಸ್ಟು ಡೈಲಿ 6 ಅವರ್ಸ್ ಇರುತ್ತೆ. ಕಂಪ್ಲೀಟ್ ಸಿಲೆಬಸ್ ಕವರನ್ನು ಮಾಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತೀವಿ. ಮತ್ತು 5 ಟೆಸ್ಟ್ ಸೀರೀಸ್ಗಳನ್ನು ನಾವು ನೋಟಿಸ್ ಮಾಡ್ಬೋದು. ಓಕೆ, ಸೊ ಹೀಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ ನಮ್ಮಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿರುತ್ತೆ. ಸೊ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಆಫ್ಲೈನ್ ಕ್ಲಾಸಸ್ ಅಂತ ಇದಕ್ಕಂತೆ ಪ್ರಿಸ್ಕ್ರೈಬ್ ಅಂತೇಳಿ ಎಲ್ಲೂ ಇಲ್ಲ. ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡಲಾಗಿದೆ ಈಗ ಆಲ್ರೆಡಿ. ಈಗ ಏನು ಅಂತ ಹೇಳಿದ್ರೆ ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಆಗುತ್ತೆ. ಏನು ಅಂದರೆ 23ನೇ ತಾರೀಕಿನಿಂದ. ಓಕೆನಾ? ಸೊ ಬಂದು ಜಾಯ್ನ್ ಆಗ್ಬೋದು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಸೊ ಹಾಗಾದರೆ ಇವತ್ತು ನಮ್ಮ ಸಿಲೆಬಸ್ ಏನೇನು ಕವರ್ ಮಾಡಬಹುದು, ನಾನು ಏನೇನು ಕವರ್ ಮಾಡ್ತಾ ಹೋಗ್ತೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ತಗೊಳ್ತಾ ಹೋಗ್ತೀನಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ನಿಮಗೆ ಎಂಗೇಜ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಭೌತಶಾಸ್ತ್ರವನ್ನು ಫಸ್ಟ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಅದರಲ್ಲಿ ಮೊದಲನೇದಾಗಿ ಬೆಳಕು ಅನ್ನೋ ಟಾಪಿಕನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೆಕ್ಸ್ಟು ಬೆಳಕು ಅನ್ನೋ ಟಾಪಿಕಲ್ಲಿ ಗೊತ್ತಿರಲಿ. ಓಕೆ, ಇವತ್ತಿಗೆ ಚಾಪ್ಟರ್ 100% ನಾವು ಯಾವ್ದು ನಿರೀಕ್ಷೆ ಮಾಡಬಹುದಲ್ಲ ಅಂಥ ಟಾಪಿಕ್ಗಳನ್ನು ತಗೊಳ್ತಾ ಇದ್ದೀನಿ. ಇನ್ನೂ ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀವಿ ಏನು ಅಂತ ಹೇಳಿದ್ರೆ, ಏನಾದರೂ ಉಳಿದಿದ್ದರೆ, ಪಾಠ ಮಾಡುವಲ್ಲಿ ಏನಾದರೂ ಉಳಿದಿತ್ತು ಅಂದರೆ ಅಥವಾ ಇನ್ನೊಂದು ಟಾಪಿಕ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ನಮಗೆ ಒಂದು ಮೆಸೇಜ್ ಹಾಕಿ. ಓಕೆ, ಅದನ್ನು ಕಂಪ್ಲೀಟ್ ಮಾಡಿಕೊಡುವಂತಹ ಇದನ್ನು ಪ್ರಯತ್ನವನ್ನು ನಾವು ಮಾಡಿಕೊಡ್ತಲ್ಲ. ಓಕೆ, ಸೊ ಇದಾದ ನಂತರ ಗುರುತ್ವ ಅನ್ನೋ ಕಾನ್ಸೆಪ್ಟ್ ಇದೆ. ಓಕೆ, ಚಲನೆ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಅಲೆ ಅನ್ನೋದು, ಓಕೆ, ಅಲೆಗಳು ಅನ್ನೋದು ಒಂದು ಕಾನ್ಸೆಪ್ಟ್ ಇದೆ. ಶಬ್ದ ಅನ್ನೋದನ್ನು ನೋಡ್ತೇವೆ, ವಿದ್ಯುತ್ ಅನ್ನೋದನ್ನು ನಾವು ನೋಡ್ತೇವೆ, ಕೆಲಸ ಅನ್ನೋದನ್ನು ನಾವು ನೋಡ್ತೇವೆ, ಮತ್ತು ಘಟಕ ಮತ್ತು ಮೂಲಮಾನ. ಓಕೆ, ಇಷ್ಟು ಕಾನ್ಸೆಪ್ಟ್ಗಳ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಓಕೆ, ಭೌತಶಾಸ್ತ್ರ ಇದಾದ ನಂತರ ರಸಾಯನಶಾಸ್ತ್ರ ಸ್ಟಾರ್ಟ್ ಮಾಡ್ಕೊಂಡು, ಇದಾದ ನಂತರ ಜೀವಶಾಸ್ತ್ರವನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸಾಧ್ಯವಾದಷ್ಟು ಸಿಲೆಬಸ್ ಕವರೇಜ್ಗಳ ಕಡೆಗೆ ಹೆಚ್ಚು ಗಮನ ವಹಿಸ್ತಾ ಹೋಗೋಣ ಅಂತ. ಓಕೆ, ಸೊ ಮೊದಲಿಗೆ ವೆರಿ ಫಸ್ಟ್ ನಾವು ಇವತ್ತು ಅಧ್ಯಯನ ಮಾಡೋದಕ್ಕೆ ಹೊರಟಿರುವಂಥದ್ದು ಏನು ಅಂತ ಹೇಳಿದ್ರೆ ಬೆಳಕು ಅನ್ನೋ ಟಾಪಿಕ್. ಬೆಳಕು ಅಂತೇಳಿ ನೋಡ್ತೇವೆ, ಲೈಟ್ ಅಂತೇಳಿ ಗಮನಿಸಬಹುದು. ಏನಿದೆ ಲೈಟ್ ಅಂತೇಳಿ ಬಂದರೆ, ಬೆಳಕು ಅಂಥೇಳಿ ಬಂದಾಗ ಏನು ಬೆಳಕು ಎಂದರೆ ಒಂದು ಶಕ್ತಿಯ ರೂಪ. ಬೆಳಕು ಒಂದು ಶಕ್ತಿಯ ರೂಪ ಅಂಥೇಳಿ ನಾವು ನೋಟಿಸ್ ಮಾಡ್ಬೋದು. ಸೊ ಬೆಳಕು ಒಂದು ಶಕ್ತಿಯ ರೂಪ, ಇಟ್ಸ್ ಅ ಫಾರ್ಮ್ ಆಫ್ ಎನರ್ಜಿ ಅಂಥೇಳಿ ನಾವು ನೋಡ್ತೇವೆ. ಶಕ್ತಿಯ ರೂಪ ಅಂಥೇಳಿ ನೋಟಿಸ್ ಮಾಡ್ತೇವೆ. ಹಾಗಾದರೆ ಬೆಳಕಿನ ಅಧ್ಯಯನವನ್ನು ಏನಂತ ಕರಿತೀವಿ ಅಂದರೆ ಆಪ್ಟಿಕ್ಸ್ ಅಂತ ಕರೆಯಲಾಗುತ್ತೆ. ಬೆಳಕಿನ ಅಧ್ಯಯನವನ್ನು ಆಪ್ಟಿಕ್ಸ್ ಅಂತ ಕರಿತೀವಿ. ಗೊತ್ತಿಲ್ಲ, ದ ಸ್ಟಡಿ ಆಫ್ ಬಿಹೇವಿಯರ್ ಆಫ್ ಲೈಟ್, ದಟ್ ಇಸ್ ಕಾಲ್ಡ್ ಆಪ್ಟಿಕ್ಸ್ ಅಂತ ಹೆಸರಿದೆ. ಇದಾದ ನಂತರ ನಾವು ಇನ್ನೊಂದು ನೋಡೋದಾಯಿತು ಅಂದರೆ ಬೆಳಕು ಒಂದು ಶಕ್ತಿಯ ರೂಪ ಅನ್ನೋದಕ್ಕೆ ಉದಾಹರಣೆಗಳುಂಟು. ಏನೇನು ಉದಾಹರಣೆ ಕೊಡ್ಬೋದು ಸರ್ ಅಂತ ಹೇಳಿದ್ರೆ, ಗೊತ್ತಿಲ್ಲ ಸ್ನೇಹಿತರೆ, ಏನೇನು ಉದಾಹರಣೆ ಕೊಡ್ಬೋದಪ್ಪ ಅಂತ ಹೇಳಿದ್ರೆ, ಬೆಳಕು ದ್ಯುತಿ ಸಂಶ್ಲೇಷಣೆಗೆ ಸಹಕರಿಸುತ್ತೆ. ಶಕ್ತಿ ಅಲ್ವಾ ಇದು, ಇದರಿಂದ ಕೆಲಸ ನಡೆಯಲೇಬೇಕು. ದ್ಯುತಿ ಸಂಶ್ಲೇಷಣೆ ಅಂತ ಕರೆಯಲಾಗುತ್ತೆ. ಇನ್ನೊಂದು ವಿಟಮಿನ್ ಡಿ ದೊರೀತದೆ. ಓಕೆ, ನೆಕ್ಸ್ಟು ಇನ್ನೊಂದು ನಾವಿಲ್ಲಿ ನೋಟಿಸ್ ಮಾಡಬಹುದಾದದ್ದು, ಸೊ ಏನಾಗಿರುತ್ತೆ, ಸೌರಕೋಶಗಳು ಕೆಲಸ ನಿರ್ವಹಿಸ್ತವೆ. ಕಾರ್ಯನಿರ್ವಹಿಸ್ತವೆ. ಇಷ್ಟು ಏನು ಅಂದರೆ ಬೆಳಕು ಒಂದು ಶಕ್ತಿಯ ರೂಪ ಅನ್ನೋದನ್ನು ಪ್ರೂವ್ ಮಾಡ್ತಾ ಹೋಗುತ್ತೆ. ಸೊ ಬೆಳಕು ಅಂತೇಳಿ ಬಂದಾಗ ದ್ಯುತಿ ಸಂಶ್ಲೇಷಣೆ, ವಿಟಮಿನ್ ಡಿ, ಸೌರಕೋಶಗಳು ಇವೆಲ್ಲವೂ ಕೆಲಸ ಮಾಡ್ತವೆ. ಒಂದು ಫಾರ್ಮ್ನ ಇನ್ನೊಂದು ಫಾರ್ಮಿಗೆ ಏನು ಮಾಡ್ತಾ ಹೋಗ್ತವೆ, ಬದಲಾಯಿಸ್ತಾ ಹೋಗ್ತವೆ. ಈ ಕಾರಣಕ್ಕಾಗಿ ಇವುಗಳನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ, ಸೊ ಬೆಳಕು ಒಂದು ಶಕ್ತಿ ರೂಪ ಅಂತೇಳಿ ನಾವು ನೋಡ್ತೇವೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಬೆಳಕಿನ ಗುಣಲಕ್ಷಣಗಳು, ಪ್ರಾಪರ್ಟೀಸ್ ಆಫ್ ಲೈಟ್ ಅಂತೇಳಿ ಬಂದರೆ, ಪ್ರಾಪರ್ಟೀಸ್ ಆಫ್ ಲೈಟ್
ಪ್ರಾಪರ್ಟೀಸ್ ಆಫ್ ಲೈಟ್ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಓಕೆ ಬೆಳಕಿನ ಗುಣಲಕ್ಷಣಗಳನ್ನು ನಾವು ಅಧ್ಯಯನ ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಹೇಳಿದ್ರೆ ಏನೇನು ನೋಡ್ಬೋದು ಸರ್? ವೆರಿ ಫಸ್ಟ್ ಪಾಯಿಂಟ್, ಬೆಳಕು ಒಂದು ಶಕ್ತಿಯ ರೂಪ. ಬೆಳಕು ಒಂದು ಶಕ್ತಿಯ ರೂಪ. ಓಕೆ, ಇದರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ. ನಾನು ಈಗ ಮಾತಾಡೋದ್ರ ಮೇಲೆ ಒಂದು ಕ್ವಶನನ್ನು ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಗಮನ ಹರಿಸಬಹುದು. ಓಕೆ, 100% ಇದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ಓಕೆ, ನೆಕ್ಸ್ಟು ಬೆಳಕಿನ ಅಧ್ಯಯನವನ್ನು ಏನಂತ ಕರೆದ್ವಿ? ಆಪ್ಟಿಕ್ಸ್ ಅಂತ ಕರೆದ್ವಲ್ಲ. ಇದರ ನಂತರ ನಾವು ನೋಟಿಸ್ ಮಾಡುವಂಥದ್ದು ಬೆಳಕು ಅಂತ ಹೇಳಿ ಬಂದಾಗ ಗೊತ್ತಿರಲಿ, ವಸ್ತುಗಳನ್ನು ಗುರುತಿಸಲು ಬೆಳಕಿನ ಪ್ರತಿಫಲನ ಇರಬೇಕು. ಹಾಗಾಗಿ ಕೆಂಪು ಗುಲಾಬಿ ಕೆಂಪಾಗಿ ಕಾಣಲು ಕಾರಣ ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೆಯಲಾಗುತ್ತದೆ. ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೆಯಲಾಗುತ್ತೆ, ಗೊತ್ತಿರಲಿ. ಸೊ ಹಾಗಾದರೆ ಬೆಳಕು ಕೆಂಪಾಗಿ ಕಾಣಲು ಕಾರಣ ರೆಡ್ ಅಂತೇಳಿ ಬಂದಾಗ ಸಹಜವಾಗಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸೊ ಕೆಂಪು ನೋಟಿಸ್ ಮಾಡೋಣ. ಈಗ ಒಂದೇ ಒಂದು ರೋಸ್ ಬರ್ಬಿಡೋಣ. ಓಕೆ, ಸೊ ಈಸಿ ಆಗೋ ಹಾಗೆ ಹಾಂ ಹೀಗಿರುತ್ತೆ. ಬೆಳಕು ಇದು ಕೆಂಪಾಗಿ ಕಾಣಲು ಕಾರಣ ಏನಪ್ಪ ಅಂತ ಹೇಳಿದ್ರೆ ಬೆಳಕಿನ ಪ್ರತಿಫಲನವೇ ಕಾರಣವಾಗಿರುತ್ತೆ. ನೆಕ್ಸ್ಟು ಬೆಳಕಿನ ತೀವ್ರತೆಯ SI ಘಟಕ. ಓಕೆ, ಬೆಳಕಿನ ತೀವ್ರತೆ ಲುಮಿನಸ್ ಇಂಟೆನ್ಸಿಟಿ ಅಂತ ಕರಿತೀವಿ. ಲುಮಿನಸ್ ಇಂಟೆನ್ಸಿಟಿ ಬೆಳಕಿನ ತೀವ್ರತೆಯ SI ಯೂನಿಟ್ ಏನಾಗಿರುತ್ತಪ್ಪ ಅಂತ ಹೇಳಿದ್ರೆ SI ಯೂನಿಟ್ ಏನಾಗಿರುತ್ತೆ ಗೊತ್ತಾ? SI ಯೂನಿಟ್ ಕ್ಯಾಂಡೆಲಾ ಅಂತ ಕರಿತೀವಿ. ತುಂಬ ಸಲ ರಿಪೀಟ್ ಆದಂಥದ್ದು ಕ್ಯಾಂಡೆಲಾ ಅಂತ ಕರಿತೀವಿ. ಸೊ ಬೆಳಕಿನ ತೀವ್ರತೆ SI ಘಟಕವನ್ನು ಕ್ಯಾಂಡೆಲಾ ಅಂತೇಳಿ ಕರಿತೀವಿ, ಅಂದರೆ ತುಂಬ ಸಲ ರಿಪೀಟ್ ಆಗಿರುವಂಥದ್ದು. ಸೊ ಇದರ ನಂತರ ನಾವು ನೋಟಿಸ್ ಮಾಡುವಂಥದ್ದು ಬೆಳಕು ಯಾವ ತತ್ವದ ಮೇಲೆ ಕಾರ್ಯನಿರ್ವಹಿಸುತ್ತದೆ? ಪ್ರಿನ್ಸಿಪಲ್ ಆಫ್ ಲೈಟ್ ಅಂತೇಳಿ ಬಂದರೆ ಪ್ರಿನ್ಸಿಪಲ್ ಆಫ್ ಲೈಟ್. ಓಕೆ, ಯಾವ ತತ್ವ ಅಂತೇಳಿ ಬಂತು ಅಂತ ಹೇಳಿದ್ರೆ ವಿದ್ಯುತ್ ಕಾಂತೀಯ ಅಲೆಗಳ ತತ್ವದ ಮೇಲೆ. ವಿದ್ಯುತ್ ಕಾಂತೀಯ ಅಲೆ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಅಂತ ಕರಿತೀವಿ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ಗಳಲ್ಲೂ ಸಹಿತ ನಾವೇನು ಮಾಡ್ತೀವಿ ಅಂದರೆ ಆಧಾರದ ಮೇಲೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಟಿಸ್ ಮಾಡ್ತೀವಿ ಅಂತ ಹೇಳಿದ್ರೆ 6th ಪಾಯಿಂಟ್, 6ನೇ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಬೆಳಕು ಅನ್ನೋದು ಏನಾಗಿರುತ್ತೆ ಗೊತ್ತಾ? ಸೊ ಯಾವಾಗಲೂ ಅಷ್ಟೇ ನೇರ ಪ್ರಸರಣವನ್ನು ಹೊಂದಿರುತ್ತದೆ. ನೇರ ಪ್ರಸರಣ ಅಂತ ಹೇಳಿದ್ರೆ ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಅಂತ. ರೆಕ್ಟಿಲಿನಿಯರ್ ಪ್ರಾಪಗೇಷನ್ ಆಧಾರದಲ್ಲಿ ಏನು ಮಾಡುತ್ತೆ ಅಂತ ಹೇಳಿದ್ರೆ ನಾವು ಇದನ್ನು ನೋಟಿಸ್ ಮಾಡಬಹುದು. ಓಕೆ, ನೆಕ್ಸ್ಟು ಬೆಳಕು ಅನ್ನೋ ಕಾನ್ಸೆಪ್ಟನ್ನು ನಾವು ಇನ್ನೊಂದು ಕಡೆ ನೋಟಿಸ್ ಮಾಡ್ತೀವಿ. ನೇರ ಪ್ರಸರಣ ಅಂತೇಳಿ ಏನು ನೋಟಿಸ್ ಮಾಡ್ತೀವಲ್ಲ, ಇದರ ಜೊತೆಯಲ್ಲಿ ಬೆಳಕು ಅಂತೇಳಿ ಬಂದಾಗ ಅದಕ್ಕಾಗಿ ಇದು ನೇರ ಪ್ರಸರಣದ ನಂತರ ನಾವು ಇನ್ನೊಂದು ಗಮನಿಸುವಂಥದ್ದು ಬೆಳಕು ಸೂರ್ಯನಿಂದ ಭೂಮಿಗೆ ತಲುಪಲು ತೆಗೆದುಕೊಳ್ಳುವ ಸಮಯ 8 ನಿಮಿಷ 20 ಸೆಕೆಂಡುಗಳು. 8 ನಿಮಿಷ 20 ಸೆಕೆಂಡುಗಳು ಬೇಕು. ಅದೇ ಚಂದ್ರನಿಂದ, ಮೂನ್ ಅಂತ ಕರಿತೀವಲ್ಲ, ಮೂನ್. ಓಕೆ, ಚಂದ್ರನಿಂದ ಪ್ರತಿಫಲಿತ ಬೆಳಕು ಭೂಮಿಗೆ ಬರಲು 1 ಸೆಕೆಂಡು
1 ಸೆಕೆಂಡು 3 ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಬೇಕು, 1.3 ಸೆಕೆಂಡ್ಸ್ಗಳು ಬೇಕಾಗಿರುತ್ತೆ. ಓಕೆ, ಸೊ ಇದರ ನಂತರ ನಾವು ನೋಟಿಸ್ ಮಾಡುವಂಥದ್ದು ಇನ್ನೂ ಕೆಲವು ಅಂಶಗಳು ಅಂದರೆ ಸೂರ್ಯ ಮತ್ತು ಭೂಮಿಯ ನಡುವಿನ ದೂರವನ್ನು ಏನಂತ ಕರಿತೀವಿ ಗೊತ್ತಾ? 1 ಆಸ್ಟ್ರೋನಾಮಿಕ್ ಯೂನಿಟ್ ಅಂತ ಕರೆಯಲಾಗುತ್ತೆ. ಓಕೆ, 1 ಆಸ್ಟ್ರೋನಾಮಿಕ್ ಯೂನಿಟ್ ಎಷ್ಟಿರುತ್ತೆ? 150 ಮಿಲಿಯನ್ ವರ್ಷಗಳು, ಮಿಲಿಯನ್ ಕಿಲೋಮೀಟರ್ ಅಂತೇಳಿ. ಈ 150ನ್ನು ಇಂಟು 10⁻6 ಇಂಟು 10⁻3 SI ಘಟಕಕ್ಕೆ ಪರಿವರ್ತನೆ ಮಾಡಿದ್ರೆ ಹೀಗಾಗುತ್ತೆ. ಓಕೆ, ಈಗ 2 ಪಾಯಿಂಟ್ ಈ ಕಡೆಗೆ ಇಟ್ವಿ ಅಂದರೆ 1.5 ಇಂಟು 10⁻2 10⁻6 10⁻3 ಮೀಟರ್ SI ಘಟಕಕ್ಕೆ ಪರಿವರ್ತನೆ ಮಾಡ್ತಾ ಹೋಗ್ತೀವಿ. ಓಕೆ, ಯಾಕೆ ಸರ್ ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಮುಂದೆ ಇದರ ಕಂಪ್ಯಾರಿಸನ್ ಸಿಗುತ್ತೆ, ಒಂದು ಕಂಪ್ಯಾರಿಸನ್ ಸಿಗುತ್ತೆ. ಓಕೆ, 6 7 8 9 10 11 1.5 ಇಂಟು 10⁻11 ಮೀಟರ್, ಇದು SI ಘಟಕಕ್ಕೆ ಪರಿವರ್ತನೆ ಆದಂಥದ್ದು. ಓಕೆನಾ? ಸೊ ಹಾಗಾದರೆ ಇಲ್ಲಿಂದ ನಾವು ನೋಟಿಸ್ ಮಾಡ್ತೀವಿ ಅಂದರೆ ಮುಂದೆ ಇನ್ನೊಂದು ಕಾನ್ಸೆಪ್ಟ್ ಇದೆ. ಏನು ಅಂದರೆ ಜ್ಯೋತಿರ್ವರ್ಷ ಅನ್ನೋದೊಂದು ಕಾನ್ಸೆಪ್ಟ್ ಎಂಟ್ರಿ ಕೊಟ್ಬಿಡುತ್ತಿಲ್ಲ. ಹೌದಾ ತಾನೆ? ಜ್ಯೋತಿರ್ವರ್ಷ ಅನ್ನೋ ಕಾನ್ಸೆಪ್ಟನ್ನು ಎಂಟ್ರಿ ಕೊಟ್ಬಿಟ್ವಿ ಅಂದರೆ ಏನಾಗಿರುತ್ತೆ? ಒಂದು ಜ್ಯೋತಿರ್ವರ್ಷ ಅಂತೇಳಿ ಬಂದರೆ, ಜ್ಯೋತಿರ್ವರ್ಷ ಲೈಟ್ ಇಯರ್ ಅಂತೇಳಿ ಬಂದರೆ 1 ಲೈಟ್ ಇಯರ್ ಅಂತೇಳಿ ಬಂತು ಅಂತ ಹೇಳಿದ್ರೆ 1 ಲೈಟ್ ಇಯರ್ ಅಂತೇಳಿ ಬಂತು ಅಂದರೆ ಏನಾಗಿರುತ್ತೆ? ಯಾವುದೇ 2 ಆಕಾಶಕಾಯಗಳ ನಡುವಿನ ದೂರವನ್ನು ಏನಾಗಿರುತ್ತೆ? ಬೆಳಕಿನ ವೇಗದಲ್ಲಿ 1 ವರ್ಷಕ್ಕೆ ಅಳೆದರೆ ಅದನ್ನೇನಂತ ಕರಿಬೇಕು? ಜ್ಯೋತಿರ್ವರ್ಷ, ಲೈಟ್ ಇಯರ್ ಅಂತ ಹೇಳಬೇಕು. 1 ಲೈಟ್ ಇಯರ್ 9.1 ಇಂಟು 10⁻15 ಮೀಟರ್ ಇರುತ್ತೆ. ಓಕೆ, ಇಟ್ಸ್ ಅ ಕ್ಯಾಲ್ಕುಲೇಟೆಡ್. ಓಕೆನಾ? ಇದರ ನಂತರ ಇನ್ನೊಂದಿದೆ, 10ನೇ ಪಾಯಿಂಟ್ ಯಾವುದಪ್ಪ ಅಂತ ಹೇಳಿದ್ರೆ ಪಾರ್ಸೆಕ್ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ. ಏನು ಪಾರ್ಸೆಕ್ ಅಂದರೆ 2 ನಕ್ಷತ್ರಗಳ ನಡುವಿನ ದೂರವನ್ನು ಬೆಳಕಿನ ವೇಗದಲ್ಲಿ ಅಳೆದರೆ ಇದನ್ನೇನಂತ ಕರಿಬೇಕು? ಪಾರ್ಸೆಕ್ ಅಂತ ಹೇಳಬೇಕು. ಪಾರ್ಸೆಕ್ ಅಂತೇಳಿ ಬಂದಾಗ ಸಾಮಾನ್ಯವಾಗಿ ಏನಾಗಿರುತ್ತೆ ಅಂತ ಹೇಳಿದ್ರೆ 3.26 ಇಂಟು 10⁻16 ಮೀಟರ್. ದಯವಿಟ್ಟು ಕೇಳ್ತಾ ಹೋಗಬೇಕು, ಲಿಸನ್ ಟು ಮೀ. ಏನು ಅಂದರೆ ಫಾರೆಸ್ಟ್ ಗಾರ್ಡಿಗೆ ಅಂತೇಳಿ ಏನು ಮಾಡಿದ್ದೀವಿ ಅಂದರೆ ಒಂದು ಸ್ಪೆಷಲ್ ಕ್ಲಾಸಸ್ಗಳನ್ನು ಏನು ಮಾಡ್ತೀವಿ, ಹಮ್ಮಿಕೊಂಡಿದ್ದೀವಿ. ಅದು ಆನ್ಲೈನ್ ಮೂಲಕ. ಓಕೆನಾ? ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ, ಓಕೆ, ಸೊ ಈಗ ಆಲ್ರೆಡಿ ಕೇಳಿ ಮರ್ತಿರ್ತೀರಿ, ಒಂದು ರಿಕಾಲಿಂಗ್ ಅಂತನಾದರೂ ಕೂತ್ಕೋಬೇಕು. ದಯವಿಟ್ಟು ನಮ್ಮ ಉದ್ದೇಶ ಏನು ಅಂದರೆ ನಾಳೆ ದಿನ ನೀವು ಅಪಾಯಿಂಟ್ ಆಗಿ ಯಾವುದೇ ಸಂಸ್ಥೆಯಲ್ಲಿ ಯಾವುದೇ ಆಗಿರ್ಬೋದು ಆನ್ಲೈನ್ ಕ್ಲಾಸಸ್ಸನ್ನು ಹೆಚ್ಚು ಕೇಳ್ತಾ ಹೋಗ್ರಿ. ಆಫ್ಲೈನ್ ಕ್ಲಾಸ್ ಸಾಧ್ಯವಾದರೆ ಆಫ್ಲೈನ್ ಕ್ಲಾಸಸ್ಗಳಿಗೆ ಏನು ಮಾಡ್ತಾ ಹೋಗಿ ಅಡ್ಮಿಷನ್ಸ್ಗಳನ್ನು ತೊಗೊಳ್ರಿ. ಯಾಕೆಂದರೆ ಆನ್ಲೈನ್ ಕ್ಲಾಸಸ್ಸು ಕೆಲವರಿಗೆ ರೀಚ್ ಆಗ್ತಾ ಇರಲ್ಲ. ಸೊ ಕೆಲವು ಕ್ವಶನ್ಸ್ಗಳು ಗೊಂದಲಮಯ ಹಾಗೆ ಇರ್ತದೆ. ಫಿಸಿಕಲ್ಲಾಗೂ ಸಹಿತ ಏನಾಗಿರುತ್ತೆ ಅಂದರೆ ತುಂಬ ಚೆನ್ನಾಗಿ ನಾವು ಕ್ಲಾಸಸ್ಗಳನ್ನು ಎಂಗೇಜ್ ಮಾಡ್ತಾ ಹೋಗ್ತೇವೆ. ಓಕೆ, ನಿಮ್ಮ ಕೇಳಿದಂಥ ಪ್ರಶ್ನೆಗಳನ್ನು ತುಂಬ ಚೆನ್ನಾಗಿ ಅದನ್ನು ವಿವರಣಾತ್ಮಕವಾಗಿ ನೋಟಿಸ್ ಮಾಡಬಹುದು, ಇಲ್ಲೂ ನೋಡ್ಬೋದು. ಬಟ್ ಏನಾಗಿರುತ್ತೆ, ನಿನಗೆ ಅರ್ಥ ಆಗಿದ್ದರೆ ನಾನು ಎಕ್ಸ್ಟ್ರಾ ವಿವರಣೆ ಕೊಟ್ಟಾಗ ನೀನು ಬೋರ್ ಹೊಡಿಬೋದು. ಓಕೆ, ಆದರೆ ಫಿಸಿಕಲ್ ಕ್ಲಾಸಸ್ಗಳಲ್ಲಿ ಹಾಗಲ್ಲ, ಆಫ್ಲೈನ್ ಕ್ಲಾಸಸ್ಗಳಲ್ಲಿ ಹಾಗಲ್ಲ. ಓಕೆ, ನೀವು ಕೇಳಿದ್ದಕ್ಕೆ ನಾವು ಉತ್ತರ ಏನು ಮಾಡ್ತಾ ಹೋಗ್ತೀವಿ, ಬೇರೆ ಆಯಾಮಗಳೆಲ್ಲ ಅದನ್ನು ಕೊಡ್ತಾ ಹೋಗ್ತೀವಿ. ಓಕೆನಾ? ಸೊ ಹಾಗಾದರೆ ಇದ್ರಾಗೆ ಎಕ್ಸಾಮಿಗೆ ಏನು ಕೇಳ್ತಾನೆ ಅಂದರೆ ಯಾವುದು ದೊಡ್ಡ ಮೌಲ್ಯ ಅಥವಾ ಅತಿ ಹೆಚ್ಚು ದೂರ ಹೊಂದಿರೋದು ಯಾವುದು ಅಂತ ಕೇಳ್ತಾನೆ. ಅತಿ ಹೆಚ್ಚು ದೂರವನ್ನು ಹೊಂದಿರುವಂಥ ಅಳತೆಮಾನ ಯಾವುದಪ್ಪ ಅಂತ ಹೇಳಿದ್ರೆ ನೀವು ನೋಡ್ತಾ ಇದ್ದೀರಿ 1.5 ಅಷ್ಟೇ ನೋಡಬಾರ್ದು, ಪವರ್ಗಳನ್ನು ನೋಡಬೇಕು. ಹಾಗಾದರೆ ಯಾವುದು ಹೆಚ್ಚು? ಪಾರ್ಸೆಕ್ ಎಂಬುದು ಏನಾಗಿರುತ್ತೆ? ಅತಿ ಹೆಚ್ಚಾಗಿರುತ್ತದೆ. ನಿಮಗೆ ಎಕ್ಸಾಮಿಗೆ ಏನು ಕೇಳ್ತಾನೆ ಅಂದರೆ ಒಂದು ಖಗೋಳಮಾನ, ನಥಿಂಗ್ ಬಟ್ ಆಸ್ಟ್ರೋನಾಮಿಕ್ ಯೂನಿಟ್. ಒಂದು ಜ್ಯೋತಿರ್ವರ್ಷ, ಇನ್ನೊಂದು ಒಂದು ಪಾರ್ಸೆಕ್ ಅಂತೇಳಿ ನಾವು ನೋಡ್ತೀವಿ. ಪಾರ್ಸೆಕ್ ಇದಾದ ನಂತರ ಒಂದು ಪ್ಯಾರಲ್ಯಾಕ್ಸ್ ಮೆಥಡ್ ಅಂತೇಳಿ ನೋಡ್ತೇವೆ. ಪ್ಯಾರಲ್ಯಾಕ್ಸ್ ವಿಧಾನ ಅಂತೇಳಿ ಕರಿತೀವಿ. ಓಕೆ, ಸೊ ಹಾಗಾದರೆ ಇಲ್ಲಿ ನಾವು ನೋಟಿಸ್ ಮಾಡುವ ಹಾಗೆ ಯಾವುದು ಸರಿಯಾದ ಉತ್ತರ, ಯಾವುದು ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿದೆ ಅಂತ ಹೇಳಿದ್ರೆ ಪಾರ್ಸೆಕ್ ಎಂಬುದು ಅತಿ ಹೆಚ್ಚು ಮೌಲ್ಯವನ್ನು ಹೊಂದಿದೆ. ದೊಡ್ಡದಾದ ದೂರ, ಇವೆಲ್ಲವೂ ದೂರವನ್ನೇ ಸೂಚಿಸ್ತಕ್ಕಂಥವು. ಹಾಗಾದರೆ ಬೆಳಕಿನ ವೇಗ ಎಷ್ಟಿರುತ್ತೆ ನಿರ್ವಾತ ಪ್ರದೇಶದಲ್ಲಿ? ಗೊತ್ತಿರಬೇಕಲ್ಲ ನಮಗೆ.
ಬೆಳಕಿನ ವೇಗ ನಿರ್ವಾತ ಪ್ರದೇಶದಲ್ಲಿ, ನನ್ನೇ ಪಾಯಿಂಟು, ನಿರ್ವಾತ, ವ್ಯಾಕ್ಯೂಮ್ ಅಂತೇಳಿ ಕರಿತೀವಿ ಇಂಗ್ಲೀಷಲ್ಲಿ, ಇದನ್ನು ವ್ಯಾಕ್ಯೂಮ್ ಅಂತೇಳಿ ನಾವು ನೋಟಿಸ್ ಮಾಡ್ಬೋದು. ನಿರ್ವಾತ ಪ್ರದೇಶದಲ್ಲಿ ಎಷ್ಟಿರುತ್ತೆ ಅಂತೇಳಿದ್ರೆ 3,00,000 ಕಿಲೋಮೀಟರ್ ಪರ್ ಸೆಕೆಂಡ್. ಗೊತ್ತಿರಲಿ, ಎಕ್ಸಾಮಿಗೆ ಇದರ ಮೇಲೂ ಪ್ರಶ್ನೆ ಇರುತ್ತೆ. ಇದನ್ನು ಹಿಂಗೂ ಬರೀಬಹುದು, 3,00,000ಕ್ಕೆ ಎಷ್ಟು ಸೊನ್ನೆಗಳು? 5 ಸೊನ್ನೆಗಳು ಕಿಲೋಮೀಟರ್ ಪರ್ ಸೆಕೆಂಡ್ಗೆ. ಹಾಗಾದರೆ ಈ ಕಿಲೋನ 10 ಪವರ್ಗೆ ನಾವು ನೋಟಿಸ್ ಮಾಡ್ತೀವಿ ಅಂದರೆ ಕಿಲೋ ನಥಿಂಗ್ ಬಟ್ ಏನಾಗಿರುತ್ತೆ, ಕೆ ಅಂತ ಏನು ಬರ್ದಿದ್ದಾನಲ್ಲ ಇದು ಕಿಲೋ. ಕಿಲೋ ಎಂದರೆ 10⁻³ ಆಗಿರುತ್ತೆ. ಹಾಗಾದರೆ 10⁻³ ಅಂಥೇಳಿ ಬಂದರೆ ಏನಾಗಿರುತ್ತೆ, 3 × 10⁵5 × 10⁻³ ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಹಾಗಾದರೆ 3 × 10⁸ ಮೀಟರ್ ಪರ್ ಸೆಕೆಂಡ್. ನೆನಪಿರಲಿ. ಓಕೆ, ಸೊ ಮೀಟರ್ ಪರ್ ಸೆಕೆಂಡ್ ಬಂತು ಅಂದರೆ 10⁸, ಕಿಲೋಮೀಟರ್ ಬಂತು ಅಂದರೆ 10⁵5, ಲಕ್ಷ ಅಂತೇಳಿ ಬಂದರೆ ಕಿಲೋಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಹಾಗಾದರೆ ಸರ್, ಇದಕ್ಕಿಂತಲೂ ವೇಗದ ಕಣ ಏನಾದ್ರು ಜಗತ್ತಿನಲ್ಲಿ ಇದಾವಾ? ಇದಾವೆ. ಇದಕ್ಕಿಂತಲೂ ವೇಗದ ಕಣ, ಭಾಳ ವೇಗದಲ್ಲಿ ಓಡುವಂಥವು ಯಾವುವು ಅಂದರೆ ಟ್ಯಾಕಿಯಾನ್ಸ್ ಅಂತ ಇದ್ದಾವೆ. ಟ್ಯಾಕಿಯಾನ್ಸ್ ಮತ್ತು ನ್ಯೂಟ್ರಾನ್ಸ್. ಇವುಗಳೇನು ಅಂತ ಹೇಳಿದ್ರೆ ನಾವು ನೋಟಿಸ್ ಮಾಡುವ ಹಾಗೆ ಏನಾಗಿರ್ತದೆ, ಬೆಳಕಿನ ವೇಗಕ್ಕಿಂತಲೂ ಹೆಚ್ಚು ವೇಗವನ್ನು ಹೊಂದಿದಂತಹ ಕಣಗಳಾಗಿರುತ್ತವೆ. ಗೊತ್ತಿರಲಿ. ಓಕೆ, ಹೀಗೆ ನಾವೇನು ಮಾಡ್ತೀವಿ ಅಂದರೆ ಬೆಳಕಿನ ಬಗ್ಗೆ ಅಧ್ಯಯನ ನಡೆಸ್ತಾ ಹೋಗ್ತೀವಿ. ಹಾಗಾದರೆ ಬೆಳಕಿನಲ್ಲಿ ಕೆಲವು ಕ್ರಿಯೆಗಳಿದ್ದಾವೆ. ನೆನಪಿರಲಿ, ಕೆಲವು ಕ್ರಿಯೆಗಳು ಫೆನಾಮಿನಾನ್ಸ್ ಆಫ್ ಲೈಟ್ ಅಂತ ಕರೀತೇವೆ. ಫಿನಾಮಿನಾನ್ಸ್ ಆಫ್ ಲೈಟ್ ಅಂತೇಳಿ ನೋಟಿಸ್ ಮಾಡ್ಬೋದು. ಹಾಗಾದರೆ ಫಿನಾಮಿನಾನ್ಸ್ ಆಫ್ ಲೈಟ್ ಅಂತ ಹೇಳಿ ಬಂತು ಅಂತ ಹೇಳಿದ್ರೆ ಯಾವುದ್ಯಾವುದಿದೆ, ಏನೇನು ಮಾಡಬಹುದು ಅಂತ ಹೇಳಿದ್ರೆ ಬೆಳಕಿನ ಪ್ರತಿಫಲನ, ರಿಫ್ಲೆಕ್ಷನ್ ಆಫ್ ಲೈಟ್. ಎಕ್ಸಾಮಿಗೆ ಕೇಳ್ತಾರೆ, ಇದರ ಮೇಲೆ ಪ್ರಶ್ನೆಗಳಿರ್ತವೆ. ಏನೇನಿದೆ ಡಿಸ್ಕಸ್ ಮಾಡ್ತಾ ಬರೋಣ. ಎರಡನೇದು ಬೆಳಕಿನ ವಕ್ರೀಭವನ. ನೆಕ್ಸ್ಟು ಬೆಳಕಿನ ವಿಭಜನೆ. ನೆಕ್ಸ್ಟು ಬೆಳಕಿನ ಒಟ್ಟು ಆಂತರಿಕ ಪ್ರತಿಫಲನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್. ನೆಕ್ಸ್ಟು ಬೆಳಕಿನ ವಿವರ್ತನ. ಬೆಳಕಿನ ವಿವರ್ತನ ಅಂದರೆ ಡಿಫ್ರಾಕ್ಷನ್ ಆಫ್ ಲೈಟ್. ಬೆಳಕಿನ ವ್ಯತೀಕರಣ. ಇಂಟರ್ಫರೆನ್ಸ್ ಆಫ್ ಲೈಟ್. ನೆಕ್ಸ್ಟು ಬೆಳಕಿನ ಧ್ರುವನ. ಪೋಲರೈಸೇಷನ್ ಆಫ್ ಲೈಟ್. ಓಕೆ, ಇಷ್ಟು ಏನು ಅಂತ ಹೇಳಿದ್ರೆ ಬೆಳಕಿನ ಫಿನಾಮಿನಾನ್ಸ್ ಅಂತಲೇ ಕರಿತೀವಿ. ಹಾಗಾದರೆ
ಬೆಳಕು ಗೊತ್ತಿರಲಿ ಸ್ನೇಹಿತರೆ. ಏನು ಅಂತ ಹೇಳಿದ್ರೆ, ಬೆಳಕು ಅಂತೇಳಿ ಬಂದಾಗ ಸಹಜವಾಗಿ ನಾವು ನೋಟಿಸ್ ಮಾಡುವ ಹಾಗೆ ಬೆಳಕಿನ ಧ್ರುವನ ಅಂತೇಳಿ, ವ್ಯತೀಕರಣ, ವಿವರ್ತನ ಇವೆಲ್ಲವೂ ಬೆಳಕಿನ ಬಗ್ಗೆನೇ ಅಧ್ಯಯನ ಮಾಡ್ತೇವೆ. 100% ಇದರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇದ್ದೇ ಇರ್ತದೆ. ಓಕೆನಾ? ಸೊ ಹಾಗಾದರೆ ಇಲ್ಲಿಂದ ನಾವು ಗಮನಿಸಬೇಕಾದಂಥದ್ದು ಮುಂದೆ ಏನು ಅಂತ ಹೇಳಿದ್ರೆ, ಒಂದನೇದು ಬೆಳಕಿನ ಪ್ರತಿಫಲನ ಬಗ್ಗೆ ನೋಡೋಣ. ಬೆಳಕಿನ ಪ್ರತಿಫಲನ, ಬೆಳಕಿನ ಪ್ರತಿಫಲನ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೀತೇವೆ. ಏನಿದು ರಿಫ್ಲೆಕ್ಷನ್ ಆಫ್ ಲೈಟ್? ಏನಂತ ನಾವು ನೋಟಿಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇದು ಒಂದು ಏನಾಗಿರುತ್ತೆ ಅಂದರೆ, ಈ ರೀತಿ ಒಂದು ಸರ್ಫೇಸ್ ಇರುತ್ತೆ ಅಂತ ಅನ್ಕೋಣ. ಬೆಳಕು ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿಂದ ಬೆಳಕು ಪತನಗೊಂಡದ್ದು, ಬೆಳಕು ಏನಾಗಿರುತ್ತೆ ಅಂದರೆ ಪತನಗೊಳ್ಳುತ್ತೆ. ಇದನ್ನು ಪತನ ಕಿರಣ ಅಂತ ಕರೀತೇವೆ. ಪತನ ಕಿರಣ, ಇನ್ಸಿಡೆಂಟ್ ರೇ. ಇಲ್ಲಿಂದ ಬೆಳಕು ಏನಾಗಿರುತ್ತೆ ಗೊತ್ತಾ? ಪ್ರತಿಫಲಿಸುತ್ತೆ. ಹಾಗಾಗಿ ಪ್ರತಿಫಲನ ಕಿರಣ. ಹಾಗಾದರೆ ಇವೆರಡರ ನಡುವೆ ಒಂದು ಕೋನ ಸೃಷ್ಟಿಯಾಗುತ್ತಪ್ಪ. ಈ ಕೋನವನ್ನು ಅಳೆಯೋದಕ್ಕಾಗಿ ಒಂದು ಸ್ಟ್ರೈಟ್ ಲೈನನ್ನು ಡ್ರಾ ಮಾಡ್ತೀವಿ. ಸರಳ ರೇಖೆ ಅಂತ ಕರಿತೀವಿ. ಸರಳ ರೇಖೆ. ಓಕೆ, ಇದಿಷ್ಟನ್ನ ಪತನ ಕೋನ ಅಂತ ಹೇಳಿದ್ವಿ ಅಂದರೆ ಇದನ್ನು ಪ್ರತಿಫಲನ ಕೋನ ಅಂತ ಕರೆಯಲಾಗುತ್ತೆ. ಈ ಎರಡು ಕೋನಗಳನ್ನು ನೋಡಿದ್ರೆ ಏನು ಅನಿಸುತ್ತೆ ನಮಗೆ ಅಂದರೆ, ಎರಡೂ ಎದ್ದು ಬಂದು ಅಳಿಸ್ಬೇಕು ಅಂತ ಅನ್ನಿಸ್ಬಾರ್ದು, ಹೌದಾ? ಸೊ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಏನಾಗಿರುತ್ತದೆ? ಸಮನಾಗಿರುತ್ತದೆ ಅಂತ ಹೇಳ್ತೇವೆ. ಹಾಗಾದರೆ ಎಕ್ಸಾಮಿಗೆ ಏನು ಕೇಳಿದಾನೆ ಅಂದರೆ, ಒಂದು ಸಮತಲ ಕನ್ನಡಿಯ ಎದುರು ನಿಂತಿರುವಿರಿ ಎಂದು ಭಾವಿಸಿ. ಒಂದು ವೇಳೆ ನಿಮ್ಮ ಪ್ರತಿಬಿಂಬದ ನೀವು ಒಂದು ವೇಳೆ ನೀವು 10 ಡಿಗ್ರಿಯಲ್ಲಿ ಓರೆಯಾದರೆ ನಿಮ್ಮ ಪ್ರತಿಬಿಂಬ ಈ ಕೋನದಲ್ಲಿ ಈ ಕೋನದ ಮೌಲ್ಯದಲ್ಲಿ ಓರೆಯಾಗಿರುತ್ತದೆ ಕನ್ನಡಿಯಲ್ಲಿ. ಎಷ್ಟು ಕನ್ನಡಿ? ಪ್ರತಿಫಲನ ಆಗುವುದರಿಂದ 10 ಡಿಗ್ರಿಯಲ್ಲಿ ಓರೆಯಾದರೆ ಆ ಪ್ರತಿಬಿಂಬವೂ ಸಹಿತ ಏನಾಗಿರುತ್ತೆ? 10 ಡಿಗ್ರಿಯಲ್ಲಿಯೇ ಓರೆಯಾಗಿರುತ್ತದೆ. ಗೊತ್ತಲ್ಲಿ ಎಕ್ಸಾಮ್ಸ್ಗಳಿಗೆ ಇದರ ಮೇಲೆ ಈ ರೀತಿ ಪ್ರಶ್ನೆ ಬಂದಿದೆ. 2022ರ ಗ್ರೂಪ್ ಸಿ ಕೇಳಿದ್ದಾನೆ. ಓಕೆ, ಹಾಗಾದರೆ ಇಲ್ಲಿ ನಾವು ಪ್ರತಿಫಲನ ಅಂತೇಳಿ ನೋಡ್ತೀವಿ. ಎರಡನೇ ನಿಯಮ ಏನು? ಪತನ ಕಿರಣ, ಪ್ರತಿಫಲನ ಕಿರಣ ಹಾಗೂ ಸರಳ ರೇಖೆಗಳು ಒಂದೇ ಮೇಲ್ಮೈನ ಪ್ರತಿಫಲನ ಬಿಂದುವಿನಲ್ಲಿ ಏನಾಗಿರ್ತವೆ? ಸಂಧಿಸುತ್ತವೆ ಅನ್ನೋದನ್ನು ನಾವು ನೋಟಿಸ್ ಮಾಡಬಹುದು. ಓಕೆ, ಹೀಗೆ ಏನಾಗಿರುತ್ತೆ ಗಮನಿಸ್ತಾ ಹೋಗ್ಬೋದು. ಇಲ್ಲಿಂದ ಪ್ರತಿಫಲಕಗಳು ಅಂತಲೇ ಅಧ್ಯಯನ ಮಾಡ್ತೇವೆ. ಪ್ರತಿಫಲಕಗಳು ಎಷ್ಟಿದ್ದಾವೆ? ಪ್ರತಿಫಲಕಗಳನ್ನು ನೀವು ಗಮನಿಸಿದ್ರಿ ಅಂತ ಹೇಳಿದ್ರೆ ನಾವೆಲ್ಲ ನೋಟಿಸ್ ಮಾಡುವ ಹಾಗೆ ಎಷ್ಟಿರ್ತದೆ ಅಂತ ಹೇಳಿದ್ರೆ, ಪ್ರತಿಫಲಕಗಳು ಸಾಮಾನ್ಯವಾಗಿ 3 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ. ಪ್ರತಿಫಲಕಗಳನ್ನು 3 ರೀತಿಯಾಗಿ ಏನು ಮಾಡ್ತೀವಿ? ಡಿವೈಡ್ ಮಾಡ್ತೇವೆ. ಓಕೆ, ಅದರಲ್ಲಿ ಯಾವುದ್ಯಾವುದಪ್ಪ ಅಂತ ಹೇಳಿದ್ರೆ, ಸಮತಲ, ದರ್ಪಣ ಅಂತ ಡಿವೈಡ್ ಮಾಡ್ತೀವಿ. ಪ್ಲೇನ್ ಮಿರರ್ ಅಂತೇಳಿ ಗಮನಿಸ್ತೀವಿ. ಇನ್ನೊಂದು ನಿಮ್ನ ದರ್ಪಣ, ಕಾನ್ಕೇವ್ ಮಿರರ್ ಅಂತೇಳಿ ಕರೀತೀವಿ. ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್ ಅಂತೇಳಿ ನೋಡ್ತಾರೆ. ಹಾಗಾದರೆ ಇಲ್ಲಿ ನಾವು ಗಮನಿಸಿರೋ ಹಾಗೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ಬೆಳಕು ಸಾಮಾನ್ಯವಾಗಿ ನಾವು ಏನು ನೋಟಿಸ್ ಮಾಡ್ಬೋದು ಅಂತ ಹೇಳಿದ್ರೆ, ಇಷ್ಟರಲ್ಲಿ ಪ್ರತಿಬಿಂಬಗಳನ್ನು ನಾವು ಗಮನಿಸ್ತೀವಿ. ಗೊತ್ತಿರಲಿ, ಒಂದು ನಿಮಗೆ ಪ್ರತಿಬಿಂಬದ ಮೇಲೆ ಒಂದು ಪ್ರಶ್ನೆ ಇರ್ತದೆ, ಗೊತ್ತಿರಲಿ. ಇನ್ನೊಂದು ಅದರ ಬಿಟ್ಟರೆ ಯಾವುದ್ರ ಮೇಲೆ ಪ್ರಶ್ನೆ ಇರ್ತದೆ ಅಂತ ಹೇಳಿದ್ರೆ, ಯೂಸಸ್ ಮೇಲೆ ಪ್ರಶ್ನೆ ಇರ್ತದೆ. ಯೂಸಸ್ ಕೇಳ್ತೇನೆ ಏನು ಅಂದರೆ, ಸಮತಲ ದರ್ಪಣ ಅಂತ ಹೇಳಿದ್ರೆ ಮೀನಿಂಗ್ ಏನು? ಸಮತಲ ದರ್ಪಣ ಅಂಥೇಳಿ ಬಂದಾಗ ಇದರ ಮೇಲೆ ಪ್ರತಿಬಿಂಬದ ಮೇಲೆ ಒಂದು ಪ್ರಶ್ನೆ ಇರುತ್ತೆ ಅಂದ್ವಲ್ಲ. ಒಬ್ಬ ವ್ಯಕ್ತಿ ಏನಾದರೂ ಹೀಗೆ ನಿಂತಿದ್ದಾನೆ ಅಂತ ಹೇಳಿದ್ರೆ ಕನ್ನಡಿಯ ಮುಂದೆ, ಅವನ ಪ್ರತಿಬಿಂಬ ಹೀಗೆ ಮೂಡುತ್ತದೆ. ಓಕೆ, ತಲೆಯಲ್ಲಿರತ್ತೋ ಅಲ್ಲೇ, ಪಾದವೆಲ್ಲಿರುತ್ತೋ ಅಲ್ಲೇ ಇತ್ತು ಅಂತ ಹೇಳಿದ್ರೆ ಇದನ್ನೇನಂತ ಕರಿಬೇಕು ಗೊತ್ತಾ? ನೇರ. ಇಂಗ್ಲೀಷಲ್ಲಿ ಇದನ್ನೇನು ಅನ್ಬೇಕು? ಎರೆಕ್ಟ್ ಅಂತ ಮಾತಾಡಬೇಕು. ಒಂದು ಕೆಲಸ ಮಾಡೋಣ, ಈ ಕಡೆ ಕೆಳಗೆ ಬರ್ಬಿಡ್ತೀವಿ.
ಓಕೆ, ನೇರ ಅಂತ ಹೇಳಿದ್ರೆ ಎರೆಕ್ಟ್ ಅನ್ನೋ ಮೀನಿಂಗನ್ನು ನೀಡುತ್ತೆ, ಎರೆಕ್ಟ್. ಓಕೆ, ನೆಕ್ಸ್ಟು ಮಿಥ್ಯಬಿಂಬ. ಇಂಥವುಗಳನ್ನೇನಂತ ಹೇಳಬೇಕು? ಮಿಥ್ಯಬಿಂಬ ಅಂತ ಹೇಳಬೇಕು, ವರ್ಚುವಲ್ ಇಮೇಜ್ ಅಂತೇಳಿ. ವರ್ಚುವಲ್ ಇಮೇಜ್ ಅಂತೇಳಿ ಕರಿತೇವೆ. ಓಕೆ, ಹಾಗಾದರೆ ಇದು ನೇರ ಮತ್ತು ಮಿಥ್ಯಬಿಂಬ ಅಂತೇಳಿ ಇದನ್ನು ನಾವು ಗಮನಿಸಬಹುದು. ಓಕೆನಾ? ಸೊ ಇಲ್ಲಿ ನೋಡೋಣ. ಓಕೆ, ಹಾಗಾದರೆ ಇಂತಹ ವಸ್ತುಗಳನ್ನು ಎಲ್ಲಿ ಬಳಕೆ ಮಾಡ್ತೀವಿ ಅಂತ ಹೇಳಿದ್ರೆ, ಟಾಯ್ಸ್ ಅಥವಾ ಗೊಂಬೆ ಅಂಗಡಿಗಳಲ್ಲಿ ಅತಿ ಹೆಚ್ಚಿನದಾಗಿ ಏನಾಗಿರಬೇಕು, ಅಲ್ಲಿ ಅತಿ ಹೆಚ್ಚಿನದಾಗಿ ಏನಾಗಿರಬೇಕು ಅಂದರೆ ವಸ್ತುಗಳು ಕಾಣಿಸ್ಬೇಕು. ಹಾಗಾಗಿ ಬಹುದರ್ಶಕಗಳಾಗಿ ಬಳಸಲಾಗುತ್ತೆ. ಬಹುದರ್ಶಕಗಳಾಗಿ ಬಳಕೆ ಮಾಡ್ತೀವಿ. ಮತ್ತು ಇನ್ನೊಂದೇನು ಅಂತ ಹೇಳಿದ್ರೆ, ಸಮತಲ ದರ್ಪಣಗಳನ್ನು ನಾವೇನು ಮಾಡ್ತೀವಿ ಅಂದರೆ ಸೌಂದರ್ಯವರ್ಧಕವಾಗಿ ಬಳಕೆ ಮಾಡ್ತೀವಿ. ಸೌಂದರ್ಯವರ್ಧಕವಾಗಿ ಬಳಕೆ ಮಾಡ್ತೀವಿ. ಇದನ್ನು ಬಿಟ್ಟರೆ ಇನ್ನೊಂದು ಕಡೆಗೂ ಬಳಕೆ ಮಾಡ್ತೀವಿ ನಾವು. ಸೌಂದರ್ಯವರ್ಧಕವಾಗಿ ಬಿಟ್ಟರೆ ನಾವು ನೋಟಿಸ್ ಮಾಡೋ ಹಾಗೆ ಏನು ಅಂದರೆ ಪೆರಿಸ್ಕೋಪ್ಗಳಲ್ಲಿ ಬಳಕೆ ಆಗ್ತದೆ. ಪೆರಿಸ್ಕೋಪ್ ಅಂತೇಳಿ ನಾವು ನೋಡ್ತೀವಿ. ಇದನ್ನು ಬಿಟ್ಟರೆ ನಿಮ್ನ ದರ್ಪಣ ಅಂಥೇಳಿ ಬಂತು ಅಂದರೆ, ಗೊತ್ತಿಲ್ಲ ಸ್ನೇಹಿತರೆ, ನಿಮ್ನ ದರ್ಪಣ ಅಂಥೇಳಿ ಬಂತು ಅಂದರೆ ಒಳಭಾಗದಲ್ಲಿ ಏನಾಗಿರುತ್ತೆ, ಒಳಭಾಗದಲ್ಲಿ ಏನಾಗಿರುತ್ತೆ ಅಂತೇಳಿದ್ರೆ ಸಮತಲ, ಹೊರಭಾಗದಲ್ಲಿ ಏನಾಗಿರುತ್ತೆ ಅಂತೇಳಿದ್ರೆ ಲೇಪನಗೊಂಡಿರುತ್ತೆ. ಹಾಗಾದರೆ ವಸ್ತುವಿನ ಪ್ರತಿಬಿಂಬ ಹೀಗಿದ್ದು, ವಸ್ತು ಹೀಗಿತ್ತು ಅಂದರೆ ಇದು ಹೋಗಿ ತಲೆ ಕೆಳಗಾಗಿ ಮೂಡಿಬಿಡುತ್ತೆ. ಹಾಗಾಗಿ ತಲೆ ಕೆಳಗಾದ ಸತ್ಯಬಿಂಬ. ಗೊತ್ತಿರಲಿ, ಯಾವುದೇ ಕಾರಣಕ್ಕೂ ತಲೆ ಕೆಳಗಾದ ಸತ್ಯಬಿಂಬ ಅಂಥೇಳಿ ನೋಡ್ತೀವಲ್ಲ, ಇದರಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಸೊ ತಲೆ ಕೆಳಗಾದ ಸತ್ಯಬಿಂಬ ಇಂತಹ ವಸ್ತುಗಳು ನಮಗೆಲ್ಲೂ ಉಪಯೋಗಕ್ಕೆ ಬರಲ್ಲ. ಅಂಡರ್ಸ್ಟುಡ್? ಓಕೆ, ತಲೆ ಕೆಳಗಾಗಿ ಕಾಣಿಸ್ತು ಅಂತ ಹೇಳಿದ್ರೆ ನಾವು ಅದನ್ನು ಉಪಯೋಗಿಸೋಕ್ಕೆ ಆಗೋಂಗಿಲ್ಲ, ನಮ್ಮನ್ನು ಕನ್ಫ್ಯೂಸ್ ಮಾಡಿಬಿಡುತ್ತೆ. ಹಾಗಾಗಿ ಹೆಚ್ಚು ನಾವು ಬಳಕೆ ಮಾಡೋದೇನು ಗೊತ್ತಾ, ನೇರ ಮತ್ತು ಮಿಥ್ಯಬಿಂಬಗಳನ್ನು. ಹಾಗಾಗಿ ಇದು ಒಂದು ಇಲ್ಲೇ ಇದೆ, ಇದು 2. ಓಕೆ, ಇದರ ಪ್ರತಿಬಿಂಬ ಇಲ್ಲೇ ಮೂಡುತ್ತೆ ದೊಡ್ಡದಾಗಿ. ಇದನ್ನು 2 ಅಂತೇಳಿ ಕರಿತೀವಿ. ಅಂದರೆ ನೇರವಾದ ದೊಡ್ಡದಾದ ಮಿಥ್ಯಬಿಂಬ. ಓಕೆ, ನೇರವಾದ ದೊಡ್ಡದಾದ ಮಿಥ್ಯಬಿಂಬ ಅಂತ ಕರಿತೀವಿ. ಇಂಥವುಗಳನ್ನು ನಾವು ಎಲ್ಲಿ ಬಳಕೆಯಲ್ಲಿ ತರ್ತೀವಿ, ಎಲ್ಲಿ ಇದನ್ನು ನಾವು ನೋಟಿಸ್ ಮಾಡಬಹುದಪ್ಪ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲೆಲ್ಲಿ ದಂತವೈದ್ಯ ಬಳಕೆ ಮಾಡ್ತಾನೆ, ದಂತವೈದ್ಯ. ಮತ್ತು ಶೇವಿಂಗ್ ಕನ್ನಡಿಯಾಗಿ ಬಳಸ್ತೀವಿ. ಕೇಳರ್ ಎಕ್ಸಾಮಿಗೆ ಶೇವಿಂಗ್ ಕನ್ನಡಿಯಾಗಿ ಬಳಕೆ ಆಗ್ತದೆ. ಮತ್ತು ಆಭರಣ ಅಂಗಡಿಗಳಲ್ಲಿ ಏನಾಗಿರ್ಬೇಕು ಗೊತ್ತಾ, ನೆಕ್ಲೆಸ್ ಹಾಕೊಂಡ್ರೆ, ಸರ ಹಾಕ್ಕೊಂಡ್ರೆ, ಉಂಗುರ ಹಾಕೊಂಡ್ರೆ ದೊಡ್ಡದಾಗಿ ಕಾಣಿಸ್ಬೇಕು. ಓಕೆ, ಅಲ್ಲೆಲ್ಲ ಏನಾಗಿರುತ್ತೆ, ನಿಮ್ನ ದರ್ಪಣಗಳನ್ನೇ ಬಳಕೆ ಮಾಡಿರ್ತಾರೆ ದೊಡ್ಡದಾದ ನೇರ ಮಿಥ್ಯಬಿಂಬ ಕಾಣಿಸೋದಕ್ಕೆ. ಪ್ರೊಜೆಕ್ಟಾರ್ಗಳಲ್ಲಿ ಬಳಕೆ ಆಗ್ತದೆ, ಸಿನಿಮಾ ಪ್ರೊಜೆಕ್ಟಾರ್ಸ್. ಓಕೆ, ಪ್ರೊಜೆಕ್ಟಾರ್ಸ್ ಅಂತೇಳಿ ನೋಡ್ತೇವೆ. ವಾಹನಗಳ ಹೆಡ್ಲೈಟ್ಸ್ ಮತ್ತು ಟಾರ್ಚ್ಗಳಲ್ಲೂ ಬಳಕೆ ಆಗ್ತದೆ. ಅದು ಬಿಟ್ಟರೆ ಸೌರ ವಲಯಗಳಲ್ಲಿ ಬಳಕೆ ಆಗ್ತದೆ. ಓಕೆ, ಇಲ್ಲಿಗೆ ಬಂದ್ವಿ ಅಂದರೆ ಪೀನಾ ಅಂಥೇಳಿ ಬಂದ್ವಿ ಅಂತ ಹೇಳಿದ್ರೆ, ಒಳಭಾಗ ಏನಾಗಿರುತ್ತೆ, ಲೇಪನಗೊಂಡು ಹೊರಭಾಗ ನುಣುಪಾಗಿರುತ್ತೆ. ವಸ್ತು ಎಷ್ಟೇ ದೂರವಿದ್ದರೂ ಮತ್ತು ಸಮೀಪವಿದ್ದರೂ ಇದ್ರದ್ದೊಂದು ಗುಣ ಏನು ಗೊತ್ತಾ, ಇಷ್ಟು ದೂರ ಇಷ್ಟು ಸಮೀಪ, ವಾಟ್ ಎವರ್ ದಟ್, ಎಷ್ಟೇ ದೂರವಿದ್ದರೂ ಚಿಕ್ಕದಾದ ನೇರ ಮಿಥ್ಯಬಿಂಬ, ಚಿಕ್ಕದಾದ ನೇರ ಮಿಥ್ಯಬಿಂಬ ಅಂತೇಳಿ ನಾವು ನೋಟಿಸ್ ಮಾಡ್ತೇವೆ. ಇಂಥವುಗಳನ್ನು ವಾಹನಗಳ ಹಿನ್ನೋಟ ದರ್ಪಣಗಳಾಗಿ ಬಳಕೆ ಮಾಡ್ತೇವೆ. ಹಿನ್ನೋಟ ದರ್ಪಣ ಅಂತೇಳಿ ಕರಿತೇವೆ. ನೆಕ್ಸ್ಟು ಸ್ಟ್ರೀಟ್ ಲೈಟಲ್ಲಿ ಬಳಕೆ ಆಗ್ತದೆ. ಅದು ಬಿಟ್ಟರೆ ನಾವು ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಬಳಕೆ ಮಾಡ್ತೀವಿ.
ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಏನು ಮಾಡ್ತೀವಿ ಬಳಕೆಯಲ್ಲಿ ತರ್ತೀವಿ. ಇಷ್ಟು ನಿಮಗೆ ಮಾಹಿತಿ ಇರಲಿ. ಎಕ್ಸಾಮ್ಸ್ಗೆ ಇದರ ಮೇಲೆ 100% ಏನಾಗಿರುತ್ತೆ ಅಂದರೆ ಪ್ರಶ್ನೆಗಳು ಇದ್ದೇ ಇರುತ್ತವೆ. ಯೂಸಸ್ ಮೇಲೆ ಇರುತ್ತೆ, ಇಲ್ಲ ಪ್ರತಿಬಿಂಬಗಳ ಮೇಲೆ ಇರ್ತದೆ. ಓಕೆ, ಹೇಗಿರುತ್ತೆ, ಎಂಥ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಏನು ಮಾಡ್ತಾ ಹೋಗೋಣ ಗೊತ್ತಾ, ಚಾಪ್ಟರ್ ಕೊನೆಯ ಭಾಗದಲ್ಲಿ ಏನು ಮಾಡ್ತಾ ಹೋಗೋಣ, ಅವುಗಳನ್ನು ತುಂಬ ಚೆನ್ನಾಗಿ ರಿವೀಲ್ ಮಾಡ್ತಾ ಹೋಗೋಣ. ಆಗ್ಬೋದಲ್ಲ? ಥ್ಯಾಂಕ್ ಯು. ಧನ್ಯವಾದಗಳೊಂದಿಗೆ ನಿರಂಜನ್. ಓಕೆ, ಥ್ಯಾಂಕ್ ಯು ಸೋ ಮಚ್.